ಮರ್ಕಜ್ ಕನ್ನಡಿಗರ ಒಕ್ಕೂಟ KSO ಇದರ ಕಲಾ ಸಾಂಸ್ಕೃತಿಕ ಹಬ್ಬವಾದ ಇಸ್ತಿಹಾರ್ 8th ಎಡಿಷನ್ ಭಿತ್ತಿಯಾಚೆಗಿನ ಮೌನಧ್ವನಿಗಳು ಎಂಬ ಧ್ಯೇಯವಾಕ್ಯದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಬನ್ನಿ ವಿದ್ಯಾರ್ಥಿಗಳೊಂದಿಗೆ ಈ ಕಾರ್ಯಕ್ರಮದ ಅನಿಸಿಕೆಯನ್ನು ಹಂಚೋಣ. KSO ಇದರ ಪ್ರಧಾನ ಕಾರ್ಯದರ್ಶಿಯೊಂದಿಗೆ ನಮ್ಮ ಇಸ್ತಿಹಾರ್ನ ಅನುಭವವನ್ನು ಹಂಚೋಣ. ಇಸ್ತಿಹಾರ್ 8th ಎಡಿಷನ್ ಎಕೋಸ್ ಬಿಯೋಂಡ್ ದಿ ವಾಲ್ ಭಿತ್ತಿಯಾಚೆಗಿನ ಮೌನಧ್ವನಿಗಳು ಎಂಬ ಧ್ಯೇಯದಡಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಅಚ್ಚರಿಯಿಂದ ಮೂಡಿ ಬರ್ತಾ ಇದೆ. 3 ಬಲಾಢ್ಯ ತಂಡಗಳು, 150ರಷ್ಟು ಬರುವ ಸ್ಪರ್ಧಾರ್ಥಿಗಳು ಎಲ್ಲಾ ರೀತಿಯಲ್ಲಿ ಪ್ರಿಪರೇಷನ್ ನೊಂದಿಗೆ ಉತ್ತಮ ರೀತಿಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಒಂದು ಉತ್ತಮ ಕೊಡುಗೆಗಳಾಗಿ ನಮ್ಮ ಈ KSO ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಸಮರ್ಪಿಸಬಹುದು ಎಂಬಂತಹ ವಿಶ್ವಾಸ ನಮಗಿದೆ. ಮಾಷಾ ಅಲ್ಲಾ, ಮಾಷಾ ಅಲ್ಲಾ. ಅಸ್ಸಲಾಮು ಅಲೈಕುಂ. ಈ ಒಂದು ಇಸ್ತಿಹಾರ್ನ ಕುರಿತು ನಿಮ್ಮೊಂದು ಅಭಿಪ್ರಾಯ? ಅಲ್ಹಮ್ದುಲಿಲ್ಲಾ, ಮಲಯಾಳಿ ವಿದ್ಯಾರ್ಥಿಗಳಡೆಯಲ್ಲಿ ನಮ್ಮ ಕನ್ನಡ ಮಕ್ಕಳ ಸಾಹಿತ್ಯ ಅಭಿರುಚಿ, ಅವರ ಪ್ರತಿಭೆಗಳು, ಅವರ ಸಾಮರ್ಥ್ಯಗಳು 2 ದಿನಗಳಿಂದ ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ಧ್ಯೇಯವಾಕ್ಯವಾದ ಭಿತ್ತಿಯಾಚೆಗಿನ ಮೌನ ಧ್ವನಿಗಳು ಎಂಬ ಧ್ಯೇಯವಾಕ್ಯವು ಅತ್ಯಂತ ಸುಪ್ರಸಿದ್ಧವಾಗಿದೆ. ಹಲವು ಮೌನ ಧ್ವನಿಗಳನ್ನ 2 ದಿನಗಳಲ್ಲಿ ನಾವು ಅತ್ಯಂತ ಅತ್ಯಾಕರ್ಷಣೀಯ ರೀತಿಯಲ್ಲಿ ಹಲವರ ಹಾಡು, ಭಾಷಣಗಳು, ಚರ್ಚಾಗೋಷ್ಠಿಗಳ ಮೂಲಕ ನಾವು ಅನುಭವಿಸಲು ಸಾಧ್ಯ. ಈ ವರ್ಷದ ಇಸ್ತಿಹಾರ್ ಸಂಪೂರ್ಣವಾಗಿ ಡಿಜಿಟಲ್ ಆಗಿ ಮಾರ್ಪಟ್ಟಿದೆ ಎಂದು ಕೇಳಿ ಬರುತ್ತಿದೆ. ನಮ್ಮ ಪ್ರೋಗ್ರಾಮ್ ಕಮಿಟಿಯೊಂದಿಗೆ ಇದರ ವಿಚಾರವನ್ನು ಹಂಚಿಕೊಳ್ಳೋಣ. ಕಾಲದ ಬೇಡಿಕೆಯಂತೆ ಸಂಪೂರ್ಣವಾಗಿ ನಾವು ಡಿಜಿಟಲ್ ಆಗಿ ಮಾಡಿದ್ದೇವೆ. ಎಲ್ಲವೂ ಪೇಪರ್ಲೆಸ್. ತೀರ್ಪುಗಾರಿ ಕೊಡುವಂತಹ ಸ್ಲಿಪ್ ಆಗಿರಲಿ, ಅದೇ ರೀತಿ ಫಲಿತಾಂಶ ಘೋಷಣೆ, ಕಾರ್ಡ್ ಲೆಟರ್ ಎಲ್ಲವೂ ಕೂಡ ಡಿಜಿಟಲ್ ಆಗಿ ನಾವು ಮಾಡಿದ್ದೇವೆ. ಇದರಿಂದ ಬಹಳ ಸರಳ ರೂಪದಲ್ಲಿ ಆಯೋಜಕರಿಗೆ ಸೌಕರ್ಯವಾಗಿದೆ. ಕಾರ್ಯಕ್ರಮಕ್ಕೆ ಪೂರ್ತಿಯಾಗಿ ತೀರ್ಪುಗಾರಾಗಿ ಬಂದಂತಹ ಸಾಜಿದ್ ಹಿಮಾಮಿ ಸಕಾಫಿಯೊಂದಿಗೆ, ಉಸ್ತಾದರೊಂದಿಗೆ ನಾವೊಂದು ಈ ಕಾರ್ಯಕ್ರಮದ ಅನುಭವವನ್ನು ಕೇಳೋಣ. ಮರ್ಕಜ್ KSO ಆಯೋಜಿಸಿದಂತಹ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ವಿದ್ಯಾರ್ಥಿಗಳ ಕಲೆ, ಸಾಹಿತ್ಯ, ಅದೇ ರೀತಿ ವೇದಿಕೆ ಅಲಂಕಾರಗಳಾಗಿರಬಹುದು, ಇನ್ನಿತರ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ವಿದ್ಯಾರ್ಥಿಗಳು ಭಾಷಣ, ಬರಹ, ಅದಲ್ಲದೆ ತಂತ್ರಜ್ಞಾನಗಳು ಕೂಡ ಅವರ ಪ್ರತಿಭೆಯು ಎದ್ದು ಕಾಣ್ತಾ ಇದೆ.